ಸುಮ್ ಕೂತು ಕೇಳುವಂತ ಕರ್ತವ್ಯ ನಿಂಬುದು 4 ವರ್ಷ ಆಡಾಳಿ ಜಾಗಿ ತಂಗಿ ಭೋರಾಮ ಈ ಕರ್ಜಗಿ ಮೇಳಿಗೆ ದಾಂಡಿಗೆ ಹತ್ತು ಕರ್ತವ್ಯ ಇವತ್ತು ಅಫಜಲ್ಪುರ್ ಪೆಂಟು ಮಾಸ್ತರ್ ಹಣತರ ಸುಮ್ ಕುಂಡ್ರುವಂತ ಕರ್ತವ್ಯ ನಿಂಬುದು ಈ ಕರ್ಜಗಿ ಮೇಳಿಗೆ ಇವತ್ತು ದಾಂಡಿಗೆ ಹಚ್ಚಿ ಬದನಿಕ್ಕೆನ ಮೌದವ್ರ ಜೋಡಿ ಬದನಿಕ್ಕೆ ಹೊಳಕ್ ಹಚ್ಚಿ ಹೋಲಿಲ್ಲ ಅಂದ್ರೆ ಇದು ಪೆಂಟು ಮಾಸ್ತರ್ ಅಲ್ಲ ತಂದ್ಬೇಡ್ರಿ ಇವತ್ತ ಯಾವ ಎಲ್ಲಿಂದ ಬಂದು ಅಂತಕ್ಕಂಥದ್ದು ಎಲ್ಲರಿಗೂ ಗುರುತಿದ್ದಿರ್ತಕ್ಕಂಥ ಮಾತು ನಮ್ ಸರ್ ಅವರು ಕೂಡ ಪ್ರತಿಪಾದನೆ ಮಾಡಿ ಹೋಗ್ಯಾರ. ಹೌದೌದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಬೀರಲಿಂಗೇಶ್ವರನ ಜಾತ್ರೋತ್ಸವದ ಸಲುವಾಗಿ ಏನ್ ಮಾಡ್ಯಾರಿಪ್ಪ ಹಾಗೆ ಬಿಡಬಾರ್ದಂತೆ ತಿಳ್ಕೊಂಡು ಯೂಟ್ಯೂಬ್ ನೊಳಗ ಪಿಂಟು ಮಾಸ್ತರ್ ಅವ್ರ ವಿಡಿಯೋನ ನೋಡಿ ಹೌದು ಇವತ್ತು ಪಿಂಟು ಮಾಸ್ತರ್ ಅವ್ರನ್ನ ಕರೆಸ್ಬೇಕಂತ ತಿಳ್ಕೊಂಡು ಏನ್ ಮಾಡ್ಯಾರ 4-5 ವರ್ಷ ಗಟ್ಲೆ ಹಾಡಕತ್ತಾರ ಚಿಕ್ಕಡಿ ಅವರು. ಹೌದು. ಯಾರು? ನಮ್ಮ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಭರಮದೇವರ ಡೊಳ್ಳಿನ ಗಾಯನ ಸಂಘ ನಮ್ಮ ಭೋರಮ್ಮ ಭಾಯಿ ಅವರು. ಹಬ್ಬ 4 ವರ್ಷ ಇದೇನು 5 ವರ್ಷ ಏನು ಎಷ್ಟು ವರ್ಷ ಯಾರಿಕೂನ ಬಹಳಷ್ಟು ಅಚ್ಚುಕಟ್ಟವಾಗಿ ಕಾರ್ಯಕ್ರಮ ಕೊಂಡೋಗತ್ತಾರ. ಹೌದಾ? ಇರ್ಲಿ ಬಸವರಾಜ. ಓ ಅವ್ರ ಕಡೆ ಏನ್ ಈಗ ಹೋಗುದು ಬೇಡ ಬೇಡ ಹೆಂಗತಿ ಕೇಳು. ಹೆಂಗ್ರಿ ಬಾಬಾ? ದೈಗೊಂಡ ಗೌಡ ಬಂದಾನ ದೌಡ ಉಣ್ಣುವ ತಾಟಿಗೆ ಒದ್ದಾನ. ಹೌದ್. ದೈಗೊಂಡ ಗೌಡ ಬಂದಾನ ದೌಡ ಉಣ್ಣುವ ತಾಟಿಗೆ ಒದ್ದಾನ ಎಲ್ಲ ಕಲತದ ಮಣ್ಣ ದೈಗೊಂಡ ಕಾಲಾಗ ತೊಳೆದಾನ. ಹೌದು. ಇದು ಮಾತಿನ ತಾತ್ಪರ್ಯ ಹೆಂಗತಿ ಕೇಳಿದ್ರ ಹೆಂಗ್ರಿಪ್ಪ? ಭಗವಂತ ಒಂದ್ ರೊಟ್ಟಿ ಕೊಟ್ಟಾನಂದ್ರ ನಾವು ತೊಡಿ ಮರಿ ಮಾಡಿ ಉಣ್ಬೇಕಾಗ್ಯದ. ಹೌದು. ಡಂಕನಾಡ ದೈಗೊಂಡ ಗೌಡನ್ ಎಂತ ಸಿರಿತಾನ ಎಂತಾದ್ರಿಪ್ಪ? ಎಂತದು? ಡಂಕನಾಡ ದೈಗೊಂಡ ಗೌಡನ್ ಎಂತ ಸಿರಿತಾನ 16 ಅಂಕಿನ ಮನಿ ದಿನಕ್ಕೊಂದು ಅಂಕನ ನೀ ಒಂಟ ಕುದುರೆಯ ಭಾಗ. ಹೌದು. ಹಿಂಗ ಏನನ್ನ ಹೇಳ್ತಿರ್ತಾನ ನಮಗ ಬರ್ಲಗ ಬಾಳ ದೊಡ್ಡ ಸಿರಿತಾನ. ಹೌದು. ಅಂತ ಸಿರಿತಾನ ಇದ್ದ ಕಾಲದಾಗ ದೈಗೊಂಡ ಗೌಡ ಏನ್ ಮಾಡಿದ? ತೂಗು ಮಂಚದ ಮೇಲೆ ಕಣ್ಣು ಮುಚ್ಚಿ ಕಣ್ಣು ತೆರಿತಿದ ಸಪ್ಪನ್ನು ನಿತ್ಯ ಹೊಡಿತಿದ. ಆ ತಳನಾಡದ ಪರ್ಷಿಯ ಜನರು ಕ್ವಾಣೂರು ಮಠಕ್ಕೆ ಹೊಂಟಾರ. ಹೌದು. ಕ್ವಾಣೂರು ಮಠಕ್ಕೆ ಹೊಂಟಾರ. ಕರೆ ಅಲ್ಲಿ ಗೌಡನ ಹೊಲದಾಗ ಬಂದು ನೀರು ನೋಡಿದ್ರು ಮೇವು ನೋಡಿದ್ರು ಎಲ್ಲಾ ಅನುಕೂಲ ಇತ್ತು. ಹೌದು. ಇಲ್ಲೇ ನಾವು ಎತ್ತಿನ ಗಾಡಿ ಕೊಳ್ಳ ಹರಿದು ಊಟ ಮಾಡೋಣ ತಿಳ್ಕೊಂಡು ತಮ್ಮ ಎತ್ತುಗಳಿಗೆ ಮೈ ತೊಳೆದ ಕಡೆ ಬೈಲಿಗೆ ಕಟ್ಟಿ ಎಲ್ಲರೂ ಮೇವು ಕಿತ್ತಿ ಎತ್ತುಗಳಿಗೆ ಹಾಕಿ ತಾವು ಜಳಕ ಮಾಡಿ ಎಲ್ಲರೂ ಹಣಿ ಮೇಲೆ ಭಂಡಾರ ಹತ್ಕೊಂಡ್ರು. ಹೌದು. ಅಲ್ಲಿ ಆಳ ಮಗ ಯಾರು? ಚೆನ್ಯ. ಆಳ ಮಗ ಚೆನ್ಯ ಓಡೋಗಿ ಗೌಡ್ರು ಹೇಳ್ತಾನ. ಆಳ ಮಗ ಓಡಿ ಹೋಗಿ ಡಂಕನಾಡ ದೈಗೊಂಡ ಗೌಡಿಗೆ ಹೇಳ್ದಾಗ 7 ಗಂಟೆ ಕುದುರೆ ಹತ್ತಿ ದೈಗೊಂಡ ಗೌಡ ಮಾನ್ಯದ ಹೊಲಕ್ಕೆ ಬಂದ. ಹೌದು. ಮಾನ್ಯದ ಹೊಲಕ್ಕೆ ಬಂದು ನಿತ್ತು ನೋಡ್ತಾನ. ಒಬ್ಬರು ಒಳ್ಳಾಗ ಲಿಂಗಿಲ್ಲ, ಒಬ್ಬರು ಹಣಿ ಮೇಲೆ ವಿಭೂತಿ ಇಲ್ಲ. ಹೌದು. ಎಲ್ಲರೂ ಹಣಿ ಮೇಲೆ ಭಂಡಾರದ. ಏ ಮಕ್ಕಳೇ, ನೀವು ಯಾವ್ರವ್ರು ಎಲ್ಲಿ ಇಲ್ಲಿ ಯಾಕೆ ಬಂದಿರಿ? ನನ್ನ ಹೊಲ್ದಾನ ಮೇವ್ ಯಾಕೆ ಕಿತ್ತು ಹಾಕಿರಿ? ಹೌದು. ನನ್ನ ಹೊಲ್ದಾಗ ಇಟ್ಟೆ ಹಾಕದ ಅಂಜಲಿ ಮಾಡ್ರಿ ಅಂತ ತಿಳ್ಕೊಂಡು ಉಣ್ಣುವಂತ ಅನ್ನದ ಆಗಲ ಕಾಲಿಲೆ ಒದ್ದ. ಹೌದು. ಯಾರು? ಡಂಕನಾಡ ದೈಗೊಂಡ ಗೌಡ. ಡಂಕನಾಡ ದೈಗೊಂಡ ಗೌಡ ಉಣ್ಣುವಂತ ಅನ್ನದ ಪದಾರ್ಥ ಕಾಲಿಲೆ ಒದ್ದು ಕಾಲಾಗ ತುಳಿಕತ್ತ. ಈ ಮಾತು ಯಾರಿಗಾರ ಉಂಟಾಯ್ತು? ನನ್ನಪ್ಪ ಸಿದ್ಧ ವಾಣಗನೂರ ಕರೆ ಸಿದ್ಧಗಾರ ಉಂಟಾಯ್ತು. ಹೌದು. ಕರೆ ಸಿದ್ಧ ಅಂತಾನ ಗದ್ಗಿ ಮೇಲೆ ಕುತ್ತು ಉಗ್ಗರ ಗಣ ತೆಗೆದು ಗದ 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 ನಡಿಗೆ ಲೇ ಗೌಡ, ನನ್ನತನ ಬರುವಂತ ಭಕ್ತರಿಗೆ ನೀವು ಒದ್ದ ಉಮಂಗಳ ಮಾಡಿದ್ ನೋಡು. ನಿನ್ನಗೆ ಇದ್ದಿರ್ತಕ್ಕಂತ ಸಿರಿತನ ಇಟ್ಟಿದಿಟ್ಟಲಾಗ್ಲಿ ಕೊಟ್ಟಿದ್ ಕೊಟ್ಟಲಾಗ್ಲಿ 16 ಅಂಕನ ಮನಿ ದಿನಕ್ಕೊಂದು ಅಂಕನ ಬಿದ್ದು ಹೋಲಿ. 16 ಅಂಕದ ಮನಿ ದಿನಕ್ಕೊಂದೊಂದು ಅಂಕನ ಬಿದ್ದು ಹೋಲಿ. ಹೌದು. 7 ಏನು ಸಾಲ ಕಟ್ಟಿರ್ತಕ್ಕಂತ ದನಗಳನ್ನ ಸಾಲಾಗಿ ಬಿದ್ದು ಸೈಲಿ. ಹೌದು. 7 ತ್ಯಾಪಿನ ಸೀರಿ ನಿನ್ನ ಮಡದಿ ಮೈ ಮೇಲೆ ಬರ್ಲಿ ಶ್ರಾಪ ಕೊಟ್ಟ. ಹೌದು. ಪಟ್ಟಿಲೆ ನುಚ್ಚು ಕುಡು ಎಳೆ ಬತ್ತು ಭಗವಂತ. ಪಟ್ಟಿಲೆ ನುಚ್ಚು ಕುಡಿ ಎಳೆ ಬತ್ತು. ಅದಕ್ಕೆಲ್ಲ ಹೇಳ್ತಾರ ಏನತ್ತ? ಭಗವಂತ ಒಂದ್ ರೊಟ್ಟಿ ಕೊಟ್ಟಾನಂದ್ರ ತೊಡಿ ಮರಿ ಮಾಡಿ ಉಣ್ಬೇಕಾಗ್ಯದ. ಮನ್ಯಾಗ ಲಕ್ಷ್ಮಿ ಇದ್ಳಂದ್ರ ಹೆಂಗ ಬಸವರಾಜ? ಹೆಂಗ್ರಿ ಬಾಬಾ? ಮನ್ಯಾಗ ಲಕ್ಷ್ಮಿ ಇದ್ಲಪ್ಪ ಅಂತಂದ್ರ ಈ ಮಗನ ಎದಿ ಹಿಂಗಿರ್ತದ ನೋಡ್ರಿ. ಉಬ್ಬಿಸಿ ತಿರ್ಗಾಡುದು. ಹೆಂಗಿರ್ತದ? ಉಬ್ಬಿಸಿ ತಿರ್ಗಾಡುದು. ಮನ್ಯಾಗ ಮಹಾಲಕ್ಷ್ಮಿ ಮನ್ಯಾಗ ಇದ್ಳಂದ್ರ ಎದಿ ಹಿಂಗಿರ್ತದ. ಅವ ಎದಿಲೇನೆ ಕೇಳ್ತಾನ ಏನತ್ತ? ಏ ಬಸ್ಸು, ನಿಂದೊಂದು 4 ಎಕರೆ ಅರಿ ಭೂಮಿ ಕೊಡೋದ ನೋಡು ಆ ಮಗನ ಹಿಂಗ ಎದಿ. ಉಬ್ಬಿಸಿ ಉಬ್ಬಿಸಿ ಇಲ್ರಿ ಗೌಡ್ರ ಅಂದ ಕೂಡನೆ ಜೇರ್ ಕರ್ತ ಲಕ್ಷ್ಮಿ ಮನ್ಯಾಗ ಹಳತ್ತೇಳಿ ಎದಿ ಮೇಲ ಲಕ್ಷ್ಮಿ ಮನ್ಯಾಗ ಬರ್ಬೇಕಾದ್ರೆ ಎದಿ ಮೇಲೆ ಒದ್ದು ಬಂದಾಳ. ಹೊಳ್ಳಿ ಹೋಗ್ಬೇಕಾದ್ರೆ ಹೆಡಕಿನ ಮೇಲೆ ಒದ್ದು ಹೋಗ್ತಾಳ. ಆ ಹೆಡಕಿನ ಮೇಲೆ ಒದ್ದು ಹೋದ್ರಂದ್ರೆ ಈ ಮಗನ ಹೆಡಕ್ ಹೆಂಗಿರ್ತದ? ಹಿಂಗ ಮುರಿದಿರ್ತದ. ಹಂಗ ಹೆಡಕಿನ ಮೇಲೆ ಒದ್ದು ಹೋದ ಲಕ್ಷ್ಮಿ ಅಂದ್ರೆ ಹಿಂಗಿರ್ತದ ಹೆಡಕ. ಅವಾಗ ಅದೇ ಬಸ್ಸುನೇ ಬಂದ್ ಕೇಳ್ತಾನ ಏನಂತ? ಏ ಗೌಡ್ರ, ನಂದು 4 ಎಕರೆ ಎರಿ ಭೂಮಿ ಮಾರೋದೈತೆ ತೋತ್ರಿ ನಂದು ಕೂಡ್ಲಿ ನೀವ್ ಅಂತಾನ. ಏನ್ ತೋತಪ್ಪ, ಮುಗ್ದೇ ಬಿಟ್ಟದೆಲ್ಲ. ಅಣ್ಣ ಏನ ಹೊತ್ತು ಹೊಂಟ 6 ಗಂಟೆ ತನದ ಈಗ ಬಂದೆಪ್ಪ ನೀ. ಅಣ್ಣ ಯಾವಾಗ ಹತ್ತ ಜಗಳತ್ತನ? ಜಗಳ ಹತ್ತದಣ್ಣ. ಇಲ್ಲಿ ಅಣ್ಣ ತಂಗಿ ಮೇಳ ಕೂಡ್ಸಿರಿ ಹೆಂಗ್ ಜಗಳ ಹತ್ಬೇಕು? ನಮ್ಮ ಸುದ್ರ ಮೇಳ ಕೊಡ್ಬಾರ್ದ? ಬಾರಕ್ಕೆ ಬಂದ್ ಮಾಡಿ ಕಳ್ಸು ಮಗನ. ತಂಗಿ ಕೊಟ್ಟದೆ ಸಸಿ ಕೊಟ್ರ ಬದನಿಕ ಹೊಳಕ್ ಹಚ್ಚಿ ಬಿಡ್ತಿದ್ದೇವೆ. ಇರ್ಲಿ,
ಹೊತ್ತು ಹಣ್ಣತನ ಸುಮ್ ಕೂತು ಕೇಳುವಂತ ಕರ್ತವ್ಯ ನಿಮ್ಮದು. 4 ವರ್ಷ ಆಡಾಳಿ ಜಾಗಿ ತಂಗಿ ಭೋರಮ್ಮ. ಹೌದು ಈ ತಂಗಿ ಮೇಳಿಗೆ ಯಾವುದು ಈ ಕರ್ಜಗಿ ಮೇಳಿಗೆ ದಾಂಡಿಗೆ ಹಚ್ಚು ಕರ್ತವ್ಯ ಇವತ್ತು ಅಫಜಲ್ಪುರ್ ಪೆಂಟು ಮಾಸ್ತರ್. ಹೊತ್ತು ಹಣ್ಣತನ ಸುಮ್ ಕುಂಡ್ರುವಂತ ಕರ್ತವ್ಯ ನಿಮ್ಮದು. ಈ ಕರ್ಜಗಿ ಮೇಳಿಗೆ ಇವತ್ತು ದಾಂಡಿಗೆ ಹಚ್ಚಿ ಬದನಿಕ್ಕೆನ ಮೌದವ್ರ ಜೋಡಿ ಬದನಿಕ್ಕೆ ಹೊಳಕ್ ಹಚ್ಚ ಹೋಲಿಲ್ಲ ಅಂದ್ರೆ ಇದು ಪಿಂಟು ಮಾಸ್ತರ್ ಅಲ್ಲ ತಂದ್ಬಿಡ್ರಿ ಇವತ್ತ. ಏನಂದಿ ಬದನಿಕೆ ನೀ ಹೋಳಕ್ ಹಸ್ತಿ ಹಾ ಮತ್ತ ಕುಡ್ಗಾಲ ಮಾಡಿದ್ರೆ ಹೆಂಗ್ ಮಾಡುದು? ಹುಗಲ್ ಮಾಡಿದ್ರ ನಾ ಏನ್ ಮಾಡಿ ಬದನಿಕೆ ಸಾಯಂಕಾಲಕ್ಕೆ ಶನಿ ಕಾಡಿದ್ರೆ ಏನೋ ಕಾಡಿತ್ತ. ಅದಕ್ಕೆ ಹೇಳ್ಯಾರ ಮಹಾತ್ಮರ ಒಂದು ಮಾತು ಹೇಳ್ಯಾರ, ಏನತ್ತ ಮಂದಿಯ ಗೋನ ಮುರಿದು ಗಳಿಸಬಾರ್ದು ಹಣ ಯಾವತ್ತು ನಂಬಲ್ರಿ ನಿಮ್ಮ ಮನ. ಹೌದು ಮಂದಿಯ ಗೋನ ಮುರಿದು ಗಳಿಸಬಾರ್ದು ಹಣ ಯಾವತ್ತು ನಂಬಲ್ರಿ ನಿಮ್ಮ ಮನ. ಯಾತಕ್ಕೆ ಬರ್ಲಾರ ವಸ್ತು ಯಾತಕ್ಕಿದ್ದರೇನೋ ಬಿಟ್ಟ ಹೋಗುವುದು ಒಂದು ದಿನ. ಹೌದಾ ಹೇಸಿ ಶರೀರ ಮ್ಯಾಲ ಇಡಬಾರ್ದು ಕಣ್ಣ ಮರುವಿಗೆ ಒಗಿತಾದ್ರಿ ಮಾಯದ ಹೆಣ್ಣ. ಹೇಸಿ ಶರೀರ ಮ್ಯಾಲ ಇಡಬಾರ್ದು ಕಣ್ಣ ಮರುವಿಗೆ ಒಗಿತಾದ್ರಿ ಮಾಯದ ಹೆಣ್ಣ. ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರೋ ಮುಖ್ಯ ಮೂರು ಆದಿ ಮಣ್ಣ ತೇಳರ್ ಬಂದಗಳೇ. ಅದಕ್ಕೆಲ್ಲ ಯಾವಾಗಲೂ ಏನೇ ಮಾಡ್ಬೇಕು, ಏನ್ ಮಾಡ್ಬೇಕು, ಯಾರೇನ ಮಾಡವರು ಯಾರಿಂದ ಏನಾಗಬಹುದು ಪೂರ್ವ ಜನ್ಮದ ಪುಣ್ಯ ಇದಿ ಕರ್ಮ ಬೆನ್ನ ಬಿಡುವುದಯ್ಯ. ಹೌದು ನಾವ್ ಮಾಡಿದ ನಾವೇ ಉಣಬೇಕು. ಇರ್ಲಿ ಬಸವರಾಜ ಫಸ್ಟಿನ ಸಂದಿಗೆ ಮಾತ್ ಬಾಳ ಆಗ್ಬಿಡತ್ ಹೇಳ್ತಾನ. ಅಣ್ಣ ಈ ಸದ್ ಹಾವಿನ ಬಾಲ ತುಳಿದೀವಿ ನಾವು. ಕುಳಿರಿ ಹಾವು ಬುಸತ್ತು ಮುಂದಿನ ಸಂದಿಗೆ ಆ ಹಾವಿಗೆ ಹಿಡಿದು ಬುಟ್ಟೆ ಹಾಕುವಂತ ಕರ್ತವ್ಯ ಆಟ ಆಡ್ಸುದು ನಮ್ಮದು ನಮ್ಮದೈತಿ.